ಯಾವುದಾದ್ರೂ ಒಂದು ಸಾಧನೆ ಮಾಡಬೇಕಂದ್ರೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಅಂತಾರೆ. ಈ ಸಾಧನೆಯ ಹಾದಿಯಲ್ಲಿ ಈ ಆತ್ಮವಿಶ್ವಾಸನೇ ಆಯುಧ ಇದ್ದಾಗೆ. ಹಾಗಾದರೆ ಈ ಆತ್ಮವಿಶ್ವಾಸ ಅನ್ನೋ ಆಯುಧನ ಬಲಪಡಿಸ್ಕೊಳ್ಳೋದು ಹೇಗೆ? ಈ ವಿಡಿಯೋನ ಎಂಡ್ ತನಕ ನೋಡಿ, ನಿಮ್ಮಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳೋ ಒಂದು ಭರವಸೆ ಮೂಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡ್ಕೊಳ್ಳೋ ಶಕ್ತಿ ನಿಮ್ಮೊಳಗಡೆನೇ ಇದೆ. ಅದೇನು ಅಂತಂದರೆ ಪಾಸಿಟಿವ್ ಸೆಲ್ಫ್ ಟಾಕ್. ಅಂದರೆ ನಿಮ್ಮ ಬಗ್ಗೆ ನಿಮ್ಮೊಳಗಡೆ ನೀವು ಏನು ಅಂದ್ಕೊಳ್ತಾ ಇದ್ದೀರಾ ಮತ್ತು ಏನು ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದೇ ಈ ಸೆಲ್ಫ್ ಟಾಕ್. ಯಾವತ್ತೇ ಆಗಲಿ ನಿಮ್ಮ ಒಳಗಡೆ ಇರುವ ಸ್ಟ್ರೆಂತ್ಸ್ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇರಬೇಕು ಮತ್ತು ಮಾತನಾಡ್ತಾ ಇರಬೇಕು. ಅದನ್ನು ಬಿಟ್ಟು ನಿಮ್ಮೊಳಗಡೆ ಇರೋ ವೀಕ್ನೆಸ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಮತ್ತು ನಿಮ್ಮೊಳಗಡೆ ಇರುವ ವೀಕ್ನೆಸ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದರೆ ನಿಮ್ಮ ಲೈಫಲ್ಲಿ ಯಾವತ್ತೇ ಆಗಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಿಮ್ಮೊಳಗಡೆ ನಿಮ್ಮ ಬಗ್ಗೆ ನೀವೇನು ಮಾತನಾಡ್ಕೊಳ್ತಾ ಇದ್ದೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾನು ತುಂಬ ಸಣ್ಣ ಇದ್ದೀನಿ, ಅಥವಾ ನಾನು ತುಂಬ ದಪ್ಪ ಆಗಿದ್ದೀನಿ, ಅಥವಾ ನಾನು ತುಂಬ ಕಪ್ಪಗಿದ್ದೀನಿ, ಅಥವಾ ನಾನು ತುಂಬ ವೀಕ್ ಮೈಂಡೆಡ್ಡು, ನಾನು ವೀಕ್ ಆಗಿದ್ದೀನಿ, ಈ ರೀತಿಯ ಒಂದು ಮಾತುಗಳನ್ನು ನಿಮ್ಮ ಬಗ್ಗೆ ನೀವು ಅಂದ್ಕೊಳ್ತಾ ಇದ್ದರೆ ನಿಮ್ಮ ಒಳಗಡೆ ಯಾವತ್ತಿಗೂ ಅಷ್ಟೇ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗೋದಿಲ್ಲ. ಅದರ ಬದಲಿಗೆ ನಿಮ್ಮೊಳಗಡೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು ಅಂತಂದರೆ ಐ ಆಮ್ ಗುಡ್, ಐ ಆಮ್ ಸ್ಟ್ರಾಂಗ್ ಮೈಂಡೆಡ್, ಈ ರೀತಿಯ ಒಂದು ಭಾವನೆಗಳು ನಿಮ್ಮ ಒಳಗಡೆ ಇರಬೇಕು. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಹೊರಟಾಗ ಇದು ನನ್ನ ಕೈಯಲ್ಲಿ ಸಾಧ್ಯ, ಇದು ನಾನು ಮಾಡ್ತೀನಿ, ಈ ಕೆಲಸನ ನಾನು ಚೆನ್ನಾಗಿ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಒಳಗಡೆ ಇದ್ದರೆ, ಆ ಒಂದು ಕಾನ್ಫಿಡೆನ್ಸ್ನ ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಹೊರಟ್ರೆ ಆ ಕೆಲಸ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಒಳಗಡೆ ನೀವು ಯಾವತ್ತೇ ಅಷ್ಟೇ ನಿಮ್ಮ ಬಗ್ಗೆ ನೀವು ಒಂದು ಒಳ್ಳೆಯ ಭಾವನೆಗಳಿರಬೇಕು ಮತ್ತು ಒಳ್ಳೆ ಥಾಟ್ಸ್ ಇರಬೇಕು. ಯಾವಾಗ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ, ಆ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದೇ ನಿಮ್ಮ ಒಳಗಡೆ ಆ ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಇನ್ನು ಎರಡನೇದಾಗಿ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ನಂಬಬೇಕು. ಅಂದರೆ ಸೆಲ್ಫ್ ಬಿಲೀವ್. ನಿಮ್ಮಲ್ಲಿ ಏನು ಸಾಮರ್ಥ್ಯ ಇದೆಯೋ, ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರೋ ಆ ಕೆಲಸನ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನಿಮ್ಮೊಳಗಡೆ ಬಲವಾಗಿರಬೇಕು. ಇಡೀ ಪ್ರಪಂಚನೇ ನಿಮ್ಮನ್ನು ನಂಬಿ ನಿಮ್ಮನ್ನೇ ನೀವು ನಂಬಿಲ್ಲ ಅಂತಂದರೆ ಯಾವುದೇ ರೀತಿಯ ಪ್ರಯೋಜನ ಇರೋದಿಲ್ಲ. ಯಾಕೆ ಅಂತಂದರೆ ಅಲ್ಟಿಮೇಟಾಗಿ ಫೈನಲಿ ಯಾವುದೇ ಒಂದು ಕೆಲಸನ ಶುರು ಮಾಡಬೇಕಾಗಿರೋದು ನೀವೇ. ಅದಕ್ಕೋಸ್ಕರ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ನಿಮ್ಮೊಳಗಡೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಹೆಚ್ಚಾಗ್ತಾ ಇರುತ್ತೆ. ಆ ಕಾನ್ಫಿಡೆನ್ಸಿಂದ ನೀವು ಯಾವುದೇ ಒಂದು ಕೆಲಸ ಮಾಡೋಕೆ ಹೊರಟ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ಮೂರನೇದಾಗಿ ಸೆಲ್ಫ್ ಅಪ್ರಿಷಿಯೇಷನ್. ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡಿ ಮುಗಿಸಿದಾಗ, ಅಥವಾ ಯಾವುದಾದ್ರೂ ಒಂದು ನೀವು ಸಣ್ಣ ಗುರಿ ಇಟ್ಕೊಂಡಿರ್ತೀರಲ್ಲ, ಆ ಗುರಿನ ತಲುಪಿದಾಗ ನಿಮಗೆ ನೀವೇ ಒಂದು ಸೆಲ್ಫ್ ಅಪ್ರಿಷಿಯೇಷನ್ನ ಕೊಟ್ಕೊಳ್ಳಿ. ಈ ಸೆಲ್ಫ್ ಅಪ್ರಿಷಿಯೇಷನ್ ನಿಮಗೆ ನೆಕ್ಸ್ಟ್ ಒಂದು ಕೆಲಸ ಮಾಡೋದಕ್ಕೆ ನಿಮಗೆ ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ಯಾವುದಾದ್ರೂ ನೀವು ಒಂದು ಸಣ್ಣ ಗುರಿ ಇಟ್ಕೊಂಡಾಗ ಆ ಕೆಲಸನ ಮಾಡಿ ಮುಗಿಸ್ಬೇಕು ಅಂತಂದರೆ, ಹಿಂದೆ ನೀವು ಮಾಡಿ ಮುಗಿಸಿರ್ತೀರಲ್ವಾ, ಅದೇ ಕೆಲಸನೇ ನಿಮಗೆ ಮೋಟಿವೇಶನ್ ಕೊಟ್ಟು ಆ ಕೆಲಸ ನಿಮಗೆ ಚೆನ್ನಾಗಿ ಆಗೋ ರೀತಿ ಆಗುತ್ತೆ. ಮುಂದೆ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಗುರಿ ನೀವು ಇಟ್ಕೊಂಡ್ರೆ, ಅಥವಾ ಒಂದು ದೊಡ್ಡ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕು ಅಂತಂದರೆ, ಹಿಂದೆ ನೀವು ಮಾಡಿರ್ತೀರಲ್ವ, ಆ ಸಣ್ಣ ಸಣ್ಣ ಗುರಿಗಳು ತಲುಪಿರ್ತೀರಲ್ಲ, ಅದನ್ನು ನೀವು ನೆನಪಿಸ್ಕೊಂಡ್ರೆ ನಿಮ್ಮಲ್ಲಿ ಆ ದೊಡ್ಡ ಗುರಿ ಅಥವಾ ಆ ದೊಡ್ಡ ಚಾಲೆಂಜನ್ನು ಫೇಸ್ ಮಾಡೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಅದಕ್ಕೋಸ್ಕರ ಯಾವುದೇ ಒಂದು ಇನ್ನೊಬ್ರು ಯಾರೋ ಒಬ್ಬರು ಒಂದು ಆ ಅಪ್ರಿಷಿಯೇಷನ್ ಕೊಡೋದಕ್ಕಿಂತ ಮುಂಚೆ ನೀವು ಮಾಡಿರೋ ಕೆಲಸ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಿಮಗೆ ನೀವು ಸೆಲ್ಫ್ ಅಪ್ರಿಷಿಯೇಷನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ನಿಮಗೆ ನಿಮ್ಮ ಒಳಗಡೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡುತ್ತೆ. ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಂತಹ 3 ಅಂಶಗಳನ್ನು ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಪಾಸಿಟಿವ್ ಸೆಲ್ಫ್ ಟಾಕ್. ಅಂದರೆ ನಿಮ್ಮ ಒಳಗಡೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಮಾತನಾಡಬೇಕು ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಎರಡನೇದಾಗಿ ಸೆಲ್ಫ್ ಬಿಲೀಫ್. ಅಂದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ನಂಬಬೇಕು. ಇನ್ನು ಮೂರನೇದಾಗಿ ಸೆಲ್ಫ್ ಅಪ್ರಿಸಿಯೇಷನ್. ನೀವು ಯಾವುದೇ ಒಂದು ಚಿಕ್ಕ ಕೆಲಸನ ಮಾಡಿ ಮುಗಿಸಿದಾಗ ನಿಮಗೆ ನೀವೇ ಒಂದು ಅಪ್ರಿಷಿಯೇಷನ್ನ ಕೊಟ್ಕೊಳ್ಬೇಕು. ಈ ಮೂರನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ದಿನೇ ದಿನೇ ನೀವೊಬ್ಬ ಕಾನ್ಫಿಡೆಂಟ್ ಪರ್ಸನ್ ಆಗಿ ತಯಾರಾಗ್ತೀರ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.